ಹಾ ಮೆಡಿಸಿನ್ ಮೊನ್ನೆ ಮದ್ದು ಹೊಡೆ ಮುಂದೆ ಜಾಸ್ತಿ ಬಿದ್ದಿದೆ ಇದು. ಮೆಡಿಸಿನ್ ಹಾಕಿದ್ರಾ? ಮೊನ್ನೆ ಶುಕ್ರವಾರ ಸೋಮವಾರ ಹಾ ಸೋಮವಾರ ಹಾಕಿದ್ದೆ ಸರ್. ಇದು ಸ್ವಲ್ಪ ಸ್ಪ್ರೇ ಮಾಡೋ ಮುಂದ ಹಾ ಮೆಡಿಸಿನ್ ಜಾಸ್ತಿ ಆಗಿದೆ ಅದು. ಹೌದಾ? ಈ ಕಲರ್ ಬೇರೆ ಇದೆ, ಈ ಕಲರ್ ಮೆಡಿಸಿನ್ ಜಾಸ್ತಿ ಆಗಿ ಈ ತರ ಕಲರ್ ಬಂದಿರೋದಾ? ಕಲರ್ ಬಂದಿದೆ, ಜಾಸ್ತಿ ಟೆಂಪರ್ ಆಗೈತಿ ಇದು. ಈ ಕಲರ್ ಜಾಸ್ತಿ ಹೊಡ್ಬಿಟ್ಟಿದ್ದೀರಾ? ಸ್ವಲ್ಪ ನಾಜಿಲ್ ಜಾಸ್ತಿ ಬಿಟ್ಕೊಂಡ್ಬಿಟ್ವಿ, ಆ ತರ ಇದಾಗಿದೆ. ಹೇಳ್ರಪ್ಪ, ಹೇಳ್ರು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ. ಬನ್ನಿ, ಈ ದಿನ ನಾವು ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತೀವಿ. ಅವರು 80 ವರ್ಷ ಏಜ್ ಆಗಿದೆ, ಆದರೂ ಎಷ್ಟು ಉತ್ಸಾಹದಿಂದ ಕೆಲಸ ಮಾಡ್ತಾರೆ ನೋಡೋಣ ಬನ್ನಿ. ನೋಡಿ, ಅವರೇ ಈ ವ್ಯಕ್ತಿ. ಇವ್ರ ಹೆಸರು ಶಿವಪುತ್ರಯ್ಯ ಅಂತ. ಇವರು ಬಂದು ಹೂವಿನಡಗಲ್ಲಿ ನೋಡು, ಅಷ್ಟು ದೂರದಿಂದ ಬಂದು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ, ತುಂಬ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ. ಬನ್ನಿ ನೋಡೋಣ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ. ಬೀಜ ಎಲ್ಲ ನೀಟಾಗಿ ತೆಗೆದ್ಬಿಡು. ಕೆಸರೈತಿ ಇನ್ನ ತ್ಯಾವ. ಇದೆಲ್ಲ ನೀಟಾಗೆ ಕಳೆ ಇಲ್ದಂಗೆ ಫುಲ್ ತೆಗೆದ್ಬಿಡು. ನೋಡಿ ಫ್ರೆಂಡ್ಸ್, ಇವರು ಇಷ್ಟು ಏಜ್ ಆದರೂ ಗಿಡಗಳಿಗೆಲ್ಲ ಔಷಧಿ ಹೊಡ್ಕೊಂಡು ತುಂಬ ಚೆನ್ನಾಗಿ ಗಿಡ ಇಟ್ಕೊಂಡಿದ್ದಾರೆ. ನೋಡಿ, ಇವರು ಇಷ್ಟು ಏಜ್ ಆಗಿದೆ ಅಂತ ಗೊತ್ತೇ ಆಗಲ್ಲ, ಆ ರೀತಿ ಇದ್ದಾರೆ. ಇಷ್ಟು ಏಜ್ ಆಗಿದ್ರೂ ಇವರು ಎಷ್ಟು ಲವಲವಿಕೆಯಿಂದ ಕೆಲಸ ಮಾಡ್ತಿದ್ದಾರೆ. ತುಂಬ ಆಕ್ಟಿವ್ ಆಗಿದ್ದಾರೆ ಇವರು. ಕೆಲಸ ಮಾತ್ರ ಸಖತ ಮಾಡ್ತಾರೆ ನೋಡಿ. ಇವ್ರಿಗೆ ಗಾರ್ಡನ್ ಕೆಲಸ ಮಾಡೋದು ಅಂದರೆ ತುಂಬ ಇಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ. ನೋಡಿ, ಗಿಡಗಳಿಗೆಲ್ಲ ರೋಗ ಬೀಳ್ದಂಗೆ ಅವಾಗವಾಗ ಔಷಧಿ ಹೊಡಿತಾ ಇರ್ತಾರೆ. ಹಾಗಾಗಿ ಗಾರ್ಡನ್ನು ನೋಡೋದಕ್ಕೆ ತುಂಬ ಹಚ್ಚ ಹಸಿರಾಗಿ ಕಾಣ್ತಾಯಿದೆ ನೋಡಿ. ಹೊಡಿ ಹಂಗೆ ಬಾ, ಹಂಗೆ ಬಾ, ಹಂಗೆ ಬೇಗ ಹೊಡ್ಕೊಂಡು ಬಾಯ್ಲೆ. ಬನ್ನಿ ಫ್ರೆಂಡ್ಸ್, ಇವಾಗ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಅವ್ರದ್ದು ಯಾವ ಊರು ಏನು ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ರೀ ಅಪ್ಪ. ನಮಸ್ಕಾರ. ಬರ್ರಿ. ನಮಸ್ಕಾರ ರೀ. ನಮಸ್ಕಾರ ರೀ. ಏನ್ರಿ ನಿಮ್ದು? ಇದು ಗಾರ್ಡನ್ ಎಲ್ಲ ಸ್ವಚ್ಛ. ವಯಸ್ಸಾದವ್ರು ಹೆಂಗಿರ್ಬೇಕು? ಈಗ ಸ್ವಚ್ಛತೆ ಮಾಡ್ಕೋಬೇಕು ಗಾರ್ಡನ್. ಈ ತರ ಗಾರ್ಡನ್ ಮಾಡಿದ್ರೆ ನಮ್ಗೆ ಆತ್ಮಕ ಸಮಾಧಾನ ಆಗೋದು. ಎಲ್ಲಾ ಮೇಂಟೈನ್ ಸರಿ ಮಾಡ್ಕೊಂಡ್ ಹೋಗ್ಬಿಟ್ರೆ ಆಗಂಗಿಲ್ಲ. ಯಾರ ಕಿತ್ಕಂತಾರ್ರಿ? ಕಂಪ್ಲೇಂಟ್ಗಳು ಬರಂಗೇ ಇಲ್ಲ. ಯಾರು ಕಿತ್ಕಂತಾರೆ? ಯಾರು ಕಿತ್ಕೊಳ್ಳಲ್ಲ. ಆ ತರ ಮಾಡಿದ, ತಾತಪ್ಪ ಈ ತರ ಮಾಡಿದ ಅನ್ನೋದೇನು ಸನ್ನಿವೇಶನ ಬರಂಗಿಲ್ಲ ನಮಗೆ. ಇದು ಗಾರ್ಡನ್ ಸೂಪರ್ ಆಗಿರ್ಬೇಕು. ಬಂದ ತಕ್ಷಣ, ಬೆಳಗ್ಗೆ ಬಂದ ತಕ್ಷಣ ಸೂಪರ್ ಆದ್ರೆ ಮ್ಯಾಟ್ರು. ಈಗ ಅದೆಲ್ಲ ಗಾರ್ಡ್ ಪಾರ್ಕಿಂಗು, ಕ್ಲೀನಿಂಗು ಈ ಕಡೆ ಹೇಳ್ಕೊಂಬರ್ರಿ. ಒಂದ್ ಕಡೆ ನೀವೆಲ್ಲ ನೋಡ್ರಿ, ಈ ಕಡೆಗೆ ಸರ್ ಎಲ್ಲ ಯಾವ ತರ ಏನೇನ್ ಮೇಂಟೈನ್ ಮಾಡ್ತೀರಾ ಹೇಳ್ರಿ ನೀವು. ನೋಡ್ರಿ, ಇದನ್ನೆಲ್ಲ ಮೊನ್ನೆ ಮೆಡಿಸಿನ್ ಹೊಡೆದ್ವಿ. ಮೆಡಿಸಿನ್ ಹಾಕಿ ಸಿಡಿ ಜಾಸ್ತಿ ಇದೆ. ಇದು ಯಾಕೆ ಒಂಥರ ನೋಡಕ ಇಂಟ್ರೆಸ್ಟ್ ಬರ್ಲಿಲ್ಲ ನಮಗೆ. ಇಂಟ್ರೆಸ್ಟ್ ನನಗೆ ಬರ್ಲಿಲ್ಲ. ಅದೇ ಈ ತರ ಆಗಿದೆ. ಮೆಡಿಸಿನ್ ಮೊನ್ನೆ ಮದ್ದು ಹೊಡೆ ಮುಂದೆ ಜಾಸ್ತಿ ಬಿದ್ದಿದೆ ಇದು. ಮೆಡಿಸಿನ್ ಹಾಕಿದ್ರಾ? ಮೊನ್ನೆ ಶುಕ್ರವಾರ ಸೋಮವಾರ ಹಾಕಿದ್ದೆ ಸರ್. ಇದು ಸ್ವಲ್ಪ ಸ್ಪ್ರೇ ಮಾಡೋ ಮುಂದ ಮೆಡಿಸಿನ್ ಜಾಸ್ತಿ ಆಗಿದೆ ಅದು. ಹೌದಾ? ಈ ಕಲರ್ ಬೇರೆ ಇದೆ, ಈ ಕಲರ್ ಮೆಡಿಸಿನ್ ಜಾಸ್ತಿ ಆಗಿ ಈ ತರ ಕಲರ್ ಬಂದಿದೆ, ಜಾಸ್ತಿ ಟೆಂಪರ್ ಆಗೈತಿ ಇದು. ಈ ಕಲರ್ ಜಾಸ್ತಿ ಹೊಡ್ಬಿಟ್ಟಿದ್ದೀರಾ? ಸ್ವಲ್ಪ ನಾಜಿಲ್ ಜಾಸ್ತಿ ಬಿಟ್ಕೊಂಡ್ಬಿಟ್ವಿ, ಆ ತರ ಇದಾಗಿದೆ. ಇದು ಪೂರ್ತಿ ಕಟ್ ಮಾಡಿದ್ದೆ ನಾನು. ಈ ತರ ಕಟ್ ಮಾಡಿದ್ದೆ. ಇದು ಹೆಂಗ ಬರುತ್ತೆ ಸೋಕಿ ನೋಡ ಎಲ್ಲ ಅಸಹ್ಯ ಆಗುತ್ತೇನೋ ಅಂತ ಕಂಫರ್ಮ್ ಮಾಡಿದೆ ನಾನು. ಕಂಫರ್ಮ್ ಮಾಡಿದ್ರೆ ಒಳ್ಳೆ ಚೆನ್ನಾಗ್ ಬಂತಿದ್ದು. ಹೌದಾ? ಒಳ್ಳೆ ಹೂವು ಈ ಕಡೆ ಹೂವು
ಹೂ ಸೂಪರ್ ಹೂ ಬಂತು. ಹಾ ಇದು ಬಾಳೆ ಎಲೆ ಹಾ ಪೂರ್ಣ ಕಟ್ ಮಾಡಿದ್ದೆ ನಾನು. ಹಾ 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 ಪೂರ್ಣ ಕಟ್ ಮಾಡಿ ಫಿನಿಶ್ ಮಾಡಿದ್ದೆ. ಹಾ ಇದು ಒಂಥರ ಸೋಕಿ ಹಾ ಸೋಕಿ ಆಗ್ಬಿಡ್ತು ಇದು ಗಾರ್ಡನ್. ಯಾವ್ದು ಇದು ಬಾಳೆದು ಯಾವ್ದು ಸೂಪರ್ ಆಗಿ ಒಳ್ಳೆ ಇದ್ದು ಅಂತ ಕಣ್ರಿ. ಒಳ್ಳೆ ಇದು ಇದೇ ಟೈಪ್ ಚೆನ್ನಾಗಿ ಹುಟ್ಟಿತ್ತು ಒಳ್ಳೆ ಅಲ್ವೇ? ಕಟ್ ಮಾಡಿದ್ದೆ ನಾ ಟೈಪ್ ಹಾ ಹಾ ಕಟ್ ಮಾಡಿ ಟೈಪಿಂಗ್ ನೋಡೋಣ ಅಂತ ಕಟ್ ಮಾಡಿಸಿದೆ. ಹಾ ಹಾ ಆ ಕಡೆ ನೋಡ್ರಿ ಸರ್, ಆ ಕಡೆದು ಹಾ ಬನ್ನಿ ಆ ಈ ಕಡೆ ಕಡೆ ನೋಡೋಣ. ಸೂಪರ್. ಅಯ್ಯ ಬನ್ರಿ, ಯಾಕೆ ಚಿಂತೆ ಮಾಡ್ತೀರಾ? ನೋಡ ಯಾಕೆ ತೋರ್ಸಿದ್ರಿ? ತೋರ್ಸಿಲ್ಲ ಹೆಂಗ್ರಿ ನಿಮಗೆ? ಈಗ ಬಂದು ಇದು ನಾಲ್ಕು ತಿಂಗಳಾಯ್ತು ಹಾ ನಾನ್ ಬಂದು ಡ್ಯೂಟಿಗೆ. ಹಾ 4 ತಿಂಗಳಾಗಿ ಫೇಮಸ್ ಏನಪ್ಪ ಇದು ಗಾರ್ಡನ್ ನನಗೆ ಸೂಪರ್ ಮಾಡಿದ್ರಿ ನೋಡ್ರಿ. ಇದೇನ ಬೆಳೆಸಿರಲ್ರಿ ಇದೇನು? ನೋಡ್ರಿ ಸರ್, ಇದು ಹಾ ಯಾಕೆ ಹೋಗುತ್ತೆ ಇದು ಹಾ ಹಾ ಇದು ಈ ತರ ಹೋಗುತ್ತೆ. ಬಿಡ್ರಿ ನೀವು, ಎಂತ ನಿಮ್ ಕಲೆಗಾರ ನೀವು, ಎಂತ ಚೆನ್ನಾಗಿ ದಿನಕ್ಕೊಂದು ಬರುತ್ತೆ ಸರ್ ಇದು. ಹಾ ದಿನಕ್ಕೊಂದು ಎಲೆ, ದಿನಕ್ಕೊಂದೇ ಒಂದೇ ಎಲೆ ಮಾತ್ರ. ಮಾಡಿದ್ರ? ಇವತ್ ಬಂದಿತ್ತು ಅದು, ಹಾ 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 ನಾಳೆ ಪುನಃ ಬರುತ್ತೆ. ಬಿಡ್ರಿ ನೀವು ಸೂಪರ್ ಕಣ್ರಿ ಬಿಡ್ರಿ. 3 ಆಗ್ತವೆ. ಸೂಪರ್ ಚೆನ್ನಾಗಿ. ಈ ಕಡೆ ಸೀಬೆಕಾಯಿ ಸೀಬೆಕಾಯಿ ಬಹಳ ಚೆನ್ನಾಗ್ ಬರುತ್ತೆ. ಏನ್ರಿ ಇಷ್ಟ ಚೆನ್ನಾಗಿ ಮಾಡಿದ್ರ? ಸೀಬೆಕಾಯ್ದು ಬಹಳ ಚೆನ್ನಾಗ್ ಬರುತ್ತೆ ಅದು. ಹಾ 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 ಸೀಬೆಕಾಯಿ ಏನೋ ನೋಡಕ್ ಇವಾಗ ತಿನ್ನಕ್ ಇಂಟ್ರೆಸ್ಟ್. ಹಾ ಹಾ ಬಹಳ ಸೂಪರ್ ಆಗಿ ಬರುತ್ತೆ. ಒಳ್ಳೆ ಸಿಹಿ ಐತಲ್ಲ? ಸಿಹಿ ಬರುತ್ತೆ, ಸಖತ್ತಾಗೈತಿ, ಸಾಕತ್ತಾಗಿ ಬರುತ್ತೆ. ಇದು ಗುಲಾಬಿ. ಗುಲಾಬಿ ಅಲ್ರಿ ಅದು? ದಾಸವಾಳ, ಬಿಳಿ ದಾಸವಾಳ. ಇದು ಒಂಥರ ಬರುತ್ತೆ. ಹಾ ಹಾ ನನಗೆ ಕಟ್ ಮಾಡ್ಬೇಕಂದ್ರೆ ಬೇಜಾರು. ಇದೆಲ್ಲ ಇದೆ ನೋಡಿ ಮಗ್ಗು. ಮಗ್ ಕಟ್ ಮಾಡ್ಬಿಡ್ರಿ. ಕಟ್ ಮಾಡ್ಬಿಟ್ರೆ ನೋವು ಅನ್ಸ್ತೈತಿ. ಹಾ 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 ಬೆಳಿಲಿ ನೋಡಿ, ಬೇವಿನ ಮರ ಬೆಳೆಸಿದಿರಾ ನೋಡ್ರಿ. ಇದು ಒಂದಿಷ್ಟಾಯ್ತು. ನಾನು ಈ ಕೆಲ್ಸಕ್ ಬಂದಾಗ ಹಾ ಇಷ್ಟಿತ್ತು ನೋಡ ಮರ, ಎಷ್ಟು ಚೆನ್ನಾಗಿ ಬೆಳೆಸಿದಿರಾ. ಇವನೇನಿಲ್ಲ, ಇದು ಒಂಥರ ಶೋ ಗಿಡ ಸೂಪರ್ ಆಗೈತಿ. ಗಾರ್ಡನ್ ಮೇಂಟೈನ್ ಮಾಡಿದ್ದಾರು. ಬಿಡ್ರಿ ನೀವು ಒಳ್ಳೆ ಕಲೆಗಾರ ಕಣ್ರಿ. ಕಲೆಗಾರ ಕಣ್ರಿ ನೀವು. ಏನ್ರಿ ನಿಮ್ಮ ಅಲ್ಲ ಕಣ್ರಿ, ನಿಮ್ದು ಯಾವ ಊರು, ಇಲ್ಲಿಂದ ಬಂದ್ರಿ? ನೋಡ್ರಿ, ನಾವು ಬಳ್ಳಾರಿ ಡಿಸ್ಟಿಕ್ ದಾರು. ದುಡಿಯ ಕೆಲಸ ಮಾಡಕಂತ ಬಂದಿದೀವಿ. ನಾವು ಏನಲ್ಲಿ ಊರಲ್ಲಿ ಕಷ್ಟ ಏನ್ ಮಾಡೋದು, ಮನೆ ಏನಿಲ್ಲ ನಮ್ಗೆ. ಮನೆ ಇದ್ದಕ್ಕೆ ಈ ಬೆಂಗಳೂರು ದುಡಿಯೋನು ಅಂತ ಮಕ್ಕಳೆಲ್ಲ ಬಂದ್ಬಿಟ್ಟು, ನಮ್ಮ ಮಕ್ಕಳು ಬಂದಿಂದೆ ಏನ್ ಮಾಡೋದು, ಅವ್ರಿಂದ ನಾವು ಫಾಲೋ ಮಾಡಿದ್ವಿ. ಫಾಲೋ ಮಾಡ್ಕೊಂಬಿಟ್ಟು ಇವಾಗ ಬರ್ತಾರೆ ಅವಾಗ ಬರ್ತಾರೆ ನಮ್ಮ ಮಕ್ಕಳು ಅಂತ ಒಂದು ಹೆಣ್ಮಕ್ಳು ಇವ್ರು ಬಂದ್ಬಿಟ್ರು. ಬಂದಾಗ ಏನಾಯ್ತು, ನಮಗೆ ಬೇಜಾರಾಗ್ಬಿಡ್ತು. ಈ ಮಕ್ಕಳು ಕಳಿಸಿ ನಾವೇನ್ ಮಾಡೋದಪ್ಪ, ಸುಮ್ನೆ ನಾವು ಯಾವ್ದೋ ಒಂದು ವಾಚ್ಮ್ಯಾನ್ ಕೆಲ್ಸ, ಯಾವ್ದೋ ಒಂದು ಕೆಲ್ಸ ಮಾಡೋನು, ಕ್ಯಾಂಟೀನ್ ಜೀವನ ಮಾಡೋನು ಅಂತ ಬೆಂಗಳೂರಿಗೆ ಆಗ್ಮೇಯಿಸ್ಬಿಟ್ವಿ ನಾವು. ಊರಲ್ಲಿ ಏನಿಲ್ಲ, ಊರಲ್ಲಿ ಏನು ಒಂದ್ ಮನೆ ಇಲ್ಲ, ಭೂಮಿ ಇಲ್ಲ, ಏನು ಇಲ್ಲ ಸರ್. ನಮಗೆ ಇದೇ ಒಂದ್ ದುಡಿನ ತಾಯಿ. ಅಲ್ಲಿಗೆ ಬಂಡವಾಳ ಮಾಡಿದ್ವಿ. ಬಂಡವಾಳ ಮಾಡಿ ಏನೋ ಸ್ವಲ್ಪ ಏಟ ಓಟು 1.5 ಏನೋ ಲಕ್ಷ ಮಡಗಿದ್ವಿ. ಚಿಕ್ಕ ಮಗಳು ಮದುವೆ ಮಾಡಿದೆ. ಮದುವೆ ಮಾಡ್ಬಿಟ್ಟು ಅವ್ರವ್ರು ನಮ್ ರಿಲೇಷನ್ಗೆ ಅವ್ರದ್ದು ನಮ್ಮ ಮಿಸ್ಸಸ್ ಅಣ್ಣ ಮಗ್ಗ ನಮ್ಮ ಮಗಳು ಕೊಟ್ಟಿವಿ. ಅವ್ರ ಪಾಡ್ ಅವ್ರು ಚೆನ್ನಾಗಿದ್ದಾರೆ. ಈಗೇನು ಈ ಆಯ್ತು. ಸ್ವಲ್ಪ ನಮ್ ಫ್ರೆಂಡ್ಸ್ ಬಂದ್ರು, ಅವ್ರು ಸಂದರ್ಶನ ಕೊಡ್ತಾರೆ. ಅಲ್ಲಿ ಒಂದ್ ನಿಮಿಷ. ಏನಾಗುತ್ತೆ, ಇದು ಒಳಗಡೆ ಹುಳ ಮೇಯುತ್ತೆ ಇದು ಸರ್. ಇದು ಹುಳ ಮೇಯುತ್ತೆ. ಮೆಡಿಸಿನ್ ಹೊಡಿಬೇಕು. ಹೌದಾ? ಮೆಡಿಸಿನ್ ಹಾಕ್ಬೇಕು. ಇವೆಲ್ಲ ಒಣಗಿದ್ದು ಕಟ್ ಮಾಡ್ಬೇಕು. ಕಟ್ ಮಾಡ್ಬಿಟ್ಟು ಇದೇ ರೀತಿ ಇದು ಇದೆಯಲ್ಲ, ಇದು ಏನ್ ತರ ಮಾಡಿ ಹೆಚ್ಚಿಗೆ ಬೆಳೆದು ಒಂದ್ ಎಲೆ ಒಣಗುತ್ತೆ. ಒಣಗಿಬಿಟ್ಟು ನಾವ್ ಹಂಗ ಸುಮ್ನೆ ಕಿತ್ ಹಾಕ್ಬಾರ್ದು. ಅದ್ ಏನಿದ್ರು ಐಟಮ್ಸ್ ಮಾಡಿ ಕಟ್ ಮಾಡೋದು. ಕಟ್ ಮಾಡ್ಬಿಟ್ಟು ಆಲ್ ರೌಂಡ್ ಎಲ್ಲ ನೀರ್ ಹಾಕ್ಬೇಕು. ಇದೆಲ್ಲ ಇದೆಲ್ಲ ತರದು ಸರ್. ನನಗೆ ಸೋಕಿ ಗಿಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಗಾರ್ಡನ್. ಇದು ಏನಾಯ್ತ್ರಿ, ಇದು ಮೊನ್ನೆ ಕಟ್ ಮಾಡಿದ್ದೆ. ನಮ್ಮ ಸರ್ ಇದನ್ನ ಒಂದ್ ಸ್ವಲ್ಪ ಲೈಟ್ ಆಗಿ ರೌಂಡ್ ಕಟ್ ಮಾಡ್ಬಿಡೋಣ ಅಂದ್ರು. ಬ್ಯಾಡ್ರಿ ತತ್ತ ಬರೇ ಇನ್ನೊಂದ್ ಸ್ವಲ್ಪ ಚೆನ್ನಾಗ್ ಬೆಳೆಲಿ, ಇಂಪ್ರೂವ್ ಆಗುತ್ತೆ ಅದು ಅಂತ ನಮ್ಮ ಇದು ಮತ್ತೆ ಎಲ್ಲ ಬಂದ್ಬಿಟ್ಟು ನಮ್ ಸಾರ್ ಕಟ್ ಮಾಡಿದ್ರು ಅವ್ರು. ಕಟ್ ಮಾಡಿಸ್ಬಿಟ್ರೆ ಇವಾಗಿರ್ಲಿ ಶೇಪ್ ಆಗಿ ಎಲ್ಲ ರೌಂಡ್ ಬರ್ಲಿ ಚೆನ್ನಾಗಂತ ನಮ್ಮ ಇವ್ರು ಇನ್ಚಾರ್ಜ್ ಸಾರ್ ಹೇಳಿದ್ರು. ಅದಕ್ಕೋಸ್ಕರ ನಾನು ಸುಮ್ನೆ ಬಿಟ್ಟೀನಿ. ಈಗ ಅವ್ರ ಒಳಗೆ ಕೆಲಸ ಮಾಡೋರ್ ಬೇರೆ, ನನ್ ಗಾರ್ಡನ್ ಕೆಲಸ ಮಾಡೋರ್ ಬೇರೆ. ನಂದು ಈ ಕಡೆ ರೂಟು, ಕಾರ್ ಪಾರ್ಕಿಂಗು ಎಲ್ಲ ಆಲ್ ರೌಂಡ್ ಸರ್. ನನಗೆ ಒಂದು ಗಾರ್ಡನ್ಯಾಗೆ ಒಂದ್ ಎಲೆ ಬಿದ್ದಿರ್ಬಾರ್ದು. ಅಚ್ಚುಕಟ್ಟು ನೀಟ್ ಇರ್ಬೇಕು ನಮಗೆ.
ನೋಡಕ್ ಯಾರ ಬರ್ಲಿ ಹಾ. ಸೂಪರ್ ಮಾಡಿದಾರಪ್ಪ ತಾತಪ್ಪ ತುಂಬಾ ಚೆನ್ನಾಗಿ ಇಟ್ಕೊಂಡೈತೆ ಗಾರ್ಡನ್. ಹಿಂಗ ಈ ತರ ನೋಡ್ರಿ ಸರ್ ಹಿಂಗಿದೆ. ಹಾ. ನಮ್ಗೆ ಅನ್ಸಿದ್ ಮಟ್ಟಿ ನಮ್ಮ ವಯಸ್ಸಿಗೆ ತಕ್ಕಂಗ್ ನಾ ಮಾಡಿದೀನಿ. ಹಾ. ಅದು ನಿಮ್ ಕಂಪಮ್. ಇಷ್ಟೆಲ್ಲ ನೀವು ಶಕ್ತಿಯಿಂದ ಮಾಡ್ತಿರಲ್ಲ ಕೆಲಸಗಳ ಊರಲ್ಲಿ ಸರ್ ಊರಲ್ಲಿ ಈಗ ಏನಂತಾರೆ ಕಂಪ್ನಿಯಲ್ಲಿ ಏನಾರ ಕೆಲ್ಸಕ್ ಹೋದ್ರೆ ಬ್ಯಾಡ್ರಿ ತತ್ತಪ್ಪರೆ ನೀವು ಆರಾಮ್ ಮನೆಗಿರ್ಬೇಕು, ಈ ಕೆಲ್ಸ ಯಾಕಂತಾರೆ. ಆಯ್ತು ಸರ್, ಮನೆಗಿರಕ್ ಏನ್ ಮಾಡ್ತೀರಿ, ಮನೆಗಿರಕ್ ಆಗಲ್ಲ, ಏನೋ ಒಂದು ಕಷ್ಟ ಸುಖ ಅಲ್ರಿ. ಈ ವಯಸ್ಸಿನಾಗ ಸೆಕ್ಯೂರಿಟಿಗೂ ವಾಚ್ಮ್ಯಾನ್ಗಳು ಗೇಟಿಗೆ ಇರ್ತಾರಲ್ಲ, ಅವ್ರ ಕಂಪಮ್ ಅವ್ರ ಸೂಪರ್ವೈಸರ್ಗಳು ಎಲ್ಲೇ ಇರ್ತಾರ, ನಾನು ಕಳಿಸಿ ಹೋಗ್ರಿ ತತ್ತಪ್ಪರೆ ಅಲ್ಲಿ ಆ ಕಂಪನಿ ಹೋಗ್ರಿ ಅಂತಾರೆ. ಈಗ ಅಲ್ಲಿ ಸೆಕ್ಯೂರಿಟಿಗಳು ಸಾರು ಏನ್ ಅಂತಾರೆ, ಬನ್ರಿ ಕ್ವಶನ್ ಕೇಳ್ತೀನಿ, ಹೇಳು. ಹೇಳ್ರಿ ಸರ್. ನೀವು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು ಸರ್? ಬೆಂಗಳೂರಿಗೆ ಬಂದು ನಾವು ಈಗ 12 ವರ್ಷ ಆಯ್ತು ಸರ್. 12 ವರ್ಷ ಆಯ್ತು. ಫಸ್ಟ್ಗೆ ನಾವು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದಾಗೆ ಒಂದು ಇಂಫೋಸಿಸ್ ಅಪಾರ್ಟ್ಮೆಂಟ್, ಅವನು ಇಂಫೋಸಿಸ್ ಸೆಕ್ಯೂರಿಟಿ ಸೂಪರ್ವೈಸರ್, ನಮ್ಮೂರ್ ಹುಡುಗ, ನಮ್ಮ ಮಿಸಸ್ಸಿನ ಊರ್ ಹುಡುಗ. ಅವನ್ ಏನ್ ಮಾಡಿದ, ಕೆಲ್ಸ ನೋಡ್ಬೇಕಲ್ಲ ಸರ್. ನಾವು ಬಂದು ಬೆಂಗಳೂರಿಗೆ ಬಂದ್ವಿ, ಕೆಲ್ಸ ನೋಡ್ಬೇಕಲ್ಲಪ್ಪ, ಏನ್ ಕೆಲ್ಸ ಮಾಡೋದು, ಯಾವ ತರ ಮಾಡೋದು ಅಂತ ಒಂದ್ ಕೆಲ್ಸ ಕೊಡ್ಸಿದ ಅವನು. ಅದು ಅಪಾರ್ಟ್ಮೆಂಟ್ ರೆಡಿ ಆಗಿದ್ದಲ್ಲ ಸರ್. ಅದು ಇನ್ನು ಬಿಲ್ಡಿಂಗ್ ರೆಡಿ ಆಗಿದ್ದಲ್ಲ. ಅದಕ್ಕೂ ವಾಚ್ಮ್ಯಾನ್ ಕಳಿಸಿದ್ದ. ಅಣ್ಣ ನೀನು ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಗೆ ಹೋಗ್ತೀಯನಂದ್ರು. ಸರಿಯಪ್ಪ ಹೋಗ್ತೀನಿ ಅಂದೆ. ಹೋಗ್ಬಿಟ್ಟು ಅಲ್ಲಿ ಒಂದು ಕನಿಷ್ಠ ಒಂದು 6 ತಿಂಗಳ ಮಿನಿಮಮ್ ಮಾಡಿದೆ ಸರ್ ಆ ಇಂಫೋಸಿಸ್ ಅಲ್ಲಿ. ಈಗ ಕಂಪನಿಗಳಲ್ಲ, ಈಗೆಲ್ಲ ಖಾಲಿ ಕಟ್ತಾರಲ್ಲ, ಕಾಯೋದು, ಆ ಕಬ್ಬಣ ಕಾಯೋದು, ಹೊರಗಡೆ ಯಾರು ಹೋಗ್ತಾರೆ ಅವ್ರು ಚೆಕ್ ಮಾಡೋದು, ಅವ್ರನ್ನೆಲ್ಲ ಬಿಡ್ತಿದ್ದೆ. ಅದು 6 ತಿಂಗಳ ಮಾಡಿದೆ ಸರ್ ನಾನು. 6 ತಿಂಗಳ ಮಾಡಿ ಮತ್ತೆ ಈಗ ATM, ಅವಾಗೆಲ್ಲ ಸೆಕ್ಯೂರಿಟಿ ವಾಚ್ಮನ್ಗಳು ಇದ್ರು ನೋಡು. ಒಬ್ಬನು ಸೆಕ್ಯೂರಿಟಿ ATM ಅವನಿಗೆ ಕಾಂಟ್ಯಾಕ್ಟ್ ಮಾಡಿದ ನಮ್ಮ ಹುಡುಗ. ಹಿಂಗ ನಮ್ಮ ಅಣ್ಣ ಇದಾರೆ, ಸೆಕ್ಯೂರಿಟಿ ಕೆಲ್ಸಕ್ಕೆ ಬರ್ತಾರೆ ಸರ್ ಅಂತ ಹೇಳಿದ ಅವನು. ಅಣ್ಣ ನೀನ್ ಹೋಗ್ಬಿಟ್ಟು ಅವ್ರು ಸೆಕ್ಯೂರಿಟಿ ನೈಟ್ ಟು ಡೇ ಎಷ್ಟು ಕೊಡ್ತಾರಪ್ಪ, ನೈಟ್ ಟು ಡೇ ಮಾಡ್ತೀಯಣ್ಣ ಅಂತ. ಸರಿಯಪ್ಪ ಮಾಡ್ತೀನಿ ಅಂದೆ. ಸರ್ ಅಣ್ಣ ನೈಟ್ ಟು ಡೇ ನಾವು ನೈಟು 4,000 ಕೊಡ್ತೀವಿ, ಮಾರ್ನಿಂಗು 5,000 ಕೊಡ್ತೀವಿ, ಒಟ್ಟು 2 ಶಿಫ್ಟ್ ನೀವೇ ಮಾಡ್ಬೇಕು ಅಂತ ಅವನು ATM ಸೂಪರ್ವೈಸರ್ ಹೇಳಿದ ಸರ್. ಸರಿ ಅಂತಂದು ಅಲ್ಲೇ ಕಾವಲ ಕಾಯೋದು, ಅಲ್ಲೇ ಮಾಡೋದು, ಅಲ್ಲೇ ಮಾಡ್ಬಿಟ್ಟು ಅಲ್ಲಿ 1 ವರ್ಷ ಕಾಲ ಕಳೆದೆ. ರಾತ್ರಿ ಆಗಲಿ ಕೋನಪ್ಪ ನಗರ ಅಲ್ಲಿ ಇರುತ್ತಲೆ ಹೊಸ ರೋಡ್, ಅಲ್ಲೆಲ್ಲ ಮಾಡಿದೆ ಸರ್. ಮಾಡಿ ಅಲ್ಲಿ ಒಂದು 6 ತಿಂಗಳು ಮಾಡ್ತೀವಿ. ಯಾಕೆ ಬ್ಯಾಡ ಆಯ್ತು ಅಂತ ಬಿಟ್ಟೆ. ಮತ್ತೆ ಕನಿಷ್ಠ ನಮ್ಮ ಮಿಸ್ಸಸ್ಸಿಗೆ ಕೆಲಸ ನೋಡ್ಬೇಕಲ್ಲ. ನಮ್ಮ ಮಿಸ್ಸಸ್ಸಿಗೆ TCS ಗೆ ಹೋದ್ವಿ ನಾವು. TCS ನ ಹೋದ್ರೆ ಅವನು ಒಬ್ಬನು ಸೂಪರ್ವೈಸರ್, ಗಾರ್ಡನ್ ಸೂಪರ್ವೈಸರ್, ಅವನು ಪರಿಚಯ ಇದ್ದ ಸರ್. ಹಿಂಗ ಶಿವಣ್ಣರೇ ನೀವು ಗಾರ್ಡನ್ ಕೆಲ್ಸಕ್ಕೆ ಬರ್ತೀಯನಯ್ಯ ಅಂದ. ಸರಿಯಪ್ಪ ಬರ್ತೀನಿ. ಮತ್ತೆ ನೀವ್ ಒಬ್ರೇನಾ ಅಂತ. ಇಲ್ಲ ನಮ್ಮ ಮಿಸ್ಸಸ್ ಇದಾರೆ ಗಂಗಾಧರ, ಬರ್ತೀನಿ. ಅವ್ನು ಪರಿಚಯ ಇದ್ದ ಸರ್ ಅವನು. ನಮ್ಮ ಮಿಸ್ಸಸ್ ನಾವು ಬರ್ತೀವಿ ಅಂತ. ಸರಿ ಅಂತ ಹೇಳ್ಬಿಟ್ಟು ಬಾ ಅಂಕರ್ ಅಂತ ಹೇಳಿ ಅಲ್ಲಿ ಒಂದು ನಮ್ಮ ಮಿಸ್ಸಸ್ ನಾನು ಹೋಗಿ ನಮ್ಮ ಅಜ್ಜನ ಮೇಲೆ ಸಾಕತ್ ರೊಟ್ಟಿ ಸರ್. ರೊಟ್ಟಿ, ಖಾರ ಪುಡಿ, ಚಟ್ನಿ, ಸಪ್ಪಿ ಬೇಳೆ ಸರ್ ನಮ್ಗೆ ಇಷ್ಟ. ರೊಟ್ಟಿ ಸಪ್ಪಿ ಬೇಳೆ ಇಷ್ಟ. ಮತ್ತೆ ನುಚ್ಚಕ್ಕಿ, ಮುದ್ದೆ, ನುಚ್ಚಕ್ಕಿ ಅನ್ನೋ ಹೋಗ್ತದೆ ಸರ್. ಮುದ್ದೆ, ಸಂಗಟಿ, ಜೋಳ ಸಂಗಟಿ ಅಂತ ಬರುತ್ತೆ. ಅವಾಗೆಲ್ಲ ಮಿಷನ್, ಈಗ ಮಿಷನ್ ಬಂದೈತಿ. ಅವಾಗೆಲ್ಲ ರುಬ್ಬು ಕಲ್ಲು ರುಬ್ಕೊಂಡು ಸರ್. ಒಂದ್ ಚಟ್ನಿಗೆ ರುಬ್ಕೊಂಡು, ಒಂದ್ ವಡೆ ಹಾಕಿದ್ರು ರುಬ್ಕೊಂಡು. ಈಗ ಬರ ಅಂತ ಮಿಷನ್ ಹಾಕೋದು, ಗ್ಯಾಸ್ ಒಲೆ ಹತ್ತದ, ಗ್ಯಾಸ್ ಹತ್ತದ. ನಿಮ್ಗೆ ಮಕ್ಳೆಷ್ಟು ಸರ್? ನಮಗೆ ಮಕ್ಕಳು 2 ಹೆಣ್ಮಕ್ಳು. ಮದುವೆ ಆಗೈತೆ? 2 ಮದುವೆ ಮಾಡಿದ್ದೀನಿ. ಒಬ್ಬನು ಇಲ್ಲೇ ಒಂದು ಇಂಜಿನಿಯರ್ ಈ ಕಂಪ್ನಿ ಕೆಲಸ ಮಾಡ್ತಾರಲ್ಲ, ಇದು ಇಂಜಿನಿಯರ್ ಆಗಿದ್ದಾನೆ. ಅವ್ನಿಗೆ ಏನೋ ಒಂದು 40,000 ಏನೋ ಬರುತ್ತೆ ನನಗೇನು ಅನ್ಸಿದ ಮಟ್ಟಿಗೆ. ಇವನು ನಮ್ಮ ಮಿಸ್ಸಸ್ ಅಣ್ಣನ ಮಗ, ಬೇರೆ ಏನಲ್ಲ, ರಿಲೇಷನ್. ಅವನು ಅವ್ನಿಗೆ ನಮ್ಮ ಗಾಡಿ ಓಡಿಸ್ತಾನೆ ಸರ್. ಓಲಾ ಉಬರ್ ಹೊಡಿತಾನೆ. ಲಾಂಗ್ ರೂಟ್, ಈ ಚಿಲ್ಡ್ರಿ ಕೆಲ್ಸಕ್ಕೆ ಹೋಗಲ್ಲ. ಚೆನ್ನೈ, ಇದು ಏರ್ಪೋರ್ಟು, ತಮಿಳ್ನಾಡು, ಹಂಗೆ ಬಾಂಬೆ, ಕಲ್ಕತ್ತಾ, ಹಿಂಗ ಲಾಂಗ್ ರೂಟ್ ಸರ್. ಹಿಂಗ್ ಚಿಲ್ಡ್ರ ಓಲಾ ಉಬರ್ ತರ್ಬೋದಲ್ಲ, ಒಟ್ಟು ಲಾಂಗ್ ರೂಟಿಗೆ ಹೋಗ್ತಾನೆ ಅಂತ. ಚೆನ್ನಾಗ ಅವ್ರ ಫ್ಯಾಮಿಲಿ ಅವ್ರು ಬೇರೆ,
ಅವ್ರ ಚೆನ್ನಾಗಿತ್ತು. ಗಂಡ್ ಮಕ್ಳು ಗಂಡ್ ಮಕ್ಕಳಿಲ್ಲ ನಮ್ಗೆ, ಗಂಡ್ ಮಕ್ಕಳಿದ್ರೆ ಅವರೇ ಗಂಡ್ ಮಕ್ಳು ಅಂತ ಸಾಕು. ಈಗ ಅಪ್ಪ ಈಗ ನಮ್ಮ ಎಲ್ಲ ಇದಾರೆ, ಬಂಧು ಬಳಗ, ತಂಗಿ ಮಾವುಗಳು ಅತ್ತಿಗಳು ಇದ್ದು ಎಲ್ಲ ಇದಾರೆ, ಎಲ್ಲ ವೇಸ್ಟ್ ಬಾಡಿಗಳು ಅವು. ಏನ್ ಬಿಡು ಊರಲ್ಲಿ ಜಮೀನಿಲ್ಲ ಅಂತ ಹೊಟ್ಟೆ ತುಂಬ ತಿನ್ನು. ಊರಲ್ಲೇ ಸರ್, ಇಲ್ಲಿ ನಾವು ದಿನ 200 ರೂಪಾಯಿ ದುಡ್ರು ಅದು ನಮಗೆ ಸಮಾಧಾನ. ಇವಾಗ ಚೆನ್ನಾಗಿ ವಿವರಣೆ ಕೊಟ್ರಿ ನಿಮ್ ಲೈಫ್ ಬಗ್ಗೆ. ಧನ್ಯವಾದಗಳು. ಧನ್ಯವಾದ ಸರ್. ಚೆನ್ನಾಗಿರ್ರಿ. ಚೆನ್ನಾಗೈತೆ ಸರ್. ಓಕೆ ನೋಡಿ, ಈ ಹೊತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.